ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿದ್ಯಾರ್ಥಿಗಳೇ, ಒಂದು ಫಿಫ್ತ್ ಸೆಮ್ ರಿಸಲ್ಟ್ ನಂತರ ಒಂದು ಥರ್ಡ್ ಸೆಮ್ ರಿಸಲ್ಟ್ ಯಾವಾಗ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ನಾನು ಹಿಂದಿನಿಂದ ಕೂಡ ಹೇಳ್ಕೊತಾ ಬರ್ತಿದ್ದೀನಿ. ಸೊ ಏನಂದರೆ ವಿದ್ಯಾರ್ಥಿಗಳೇ, ನಿಮ್ಮದೊಂದು ರಿಸಲ್ಟ್ ಅಂತ ಏನಿದೆಲ್ಲ ಇವ್ಯಾಲ್ಯೂಷನ್ ಏನು ಪ್ರೆಸೆಂಟ್ ನಡೀತಾ ಇದೆ. ಸೊ ಹಂಗಾಗಿನೇ VT ಅವರು ಯಾವುದೇ ಥರ ಮಾಹಿತಿನೂ ಪ್ರೊವೈಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾವು ಕೂಡ ಯಾವುದೇ ಥರ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಹಾಗೆಯೇ ವಿದ್ಯಾರ್ಥಿ ಥರ್ಡ್ ಸೆಮ್ ಎಲ್ಲ ಮುಗಿದಿದೆ. ಸೊ ನೀವು ಆದಷ್ಟು ನೀವು ಫೋರ್ತ್ ಸೆಮ್ನಾಗ ಚೆನ್ನಾಗಿ ಒಂದು ಸಬ್ಜೆಕ್ಟ್ ಬಗ್ಗೆ ಥಿಂಕಿಂಗ್ ಮಾಡಿರಿ. ಯಾಕೆಂದರೆ ಥರ್ಡ್ ಸೆಮ್ ಮುಗಿತು, ಆಲ್ರೆಡಿ ಪಾಸ್ಟ್ ಈಸ್ ಪಾಸ್ಟ್. ಯಾಕೆಂದರೆ ರಿಸಲ್ಟ್ ಏನಿದೆ ಅದನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅವ್ರು ಮಾಡಿದಾಗ ನಾವು ಅದನ್ನು ಅಪ್ಡೇಟ್ ಮಾಡ್ತೀವಿ. ಸೊ ಹಂಗಾಗಿ ಅದನ್ನು ಬಿಟ್ಬಿಟ್ಟು ನೆಕ್ಸ್ಟ್ ಫೋರ್ತ್ ಸೆಮ್ ಏನಿದೆ ಅಲ್ಲ, ಒಂದು ಎಕ್ಸಾಂಪಲ್ಗೆ ಒಂದು ಫೋರ್ತ್ ಸೆಮ್ ಆಗಿರುವಂಥ ENC ಸಬ್ಜೆಕ್ಟ್ ತೊಗೊಂಡ್ರೆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಆಗಿರ್ಬೋದು, ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು. ಸೊ ಈ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಕೊಂತ ಹೋಗ್ರಿ. ಯಾಕೆಂದರೆ ಥರ್ಡ್ ಸೆಮ್ಮಲ್ಲಿ ಟಫ್ ಸಬ್ಜೆಕ್ಟ್ ಏನಂತ ನೋಡಿದ್ದೀರಾ. ಸೊ ಯಾವ ಥರ ಲೆಕ್ಚರ್ಸ್ ಇರ್ತಾರೆ ಅಂತ ಕೂಡ ನೋಡಿದ್ದೀರಾ. ಒಂದು ಡಿಪ್ಲೊಮಾ ಸ್ಟೂಡೆಂಟ್ಸ್ ಕೂಡ ಹೌದಲ್ವಾ. ಸೊ ಡಿಪ್ಲೊಮಾ ತುಂಬ ಜನ ಗೊತ್ತಿರುತ್ತೆ. ನಿಮ್ಮದು ಡಿಪ್ಲೊಮಾನೇ ಸಪ್ರೇಟ್ ಇರುತ್ತೆ, ಬಟ್ ಇಲ್ಲಿ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲೇ ಬೇರೆ ಇರುತ್ತೆ. ಯಾಕೆಂದರೆ ಒಂದು ಸಿಲೆಬಸ್ ಕಂಪ್ಲೀಟ್ ಆಗಿರ್ಬೋದು, ಯಾವ ಥರ ಒಂದು ಟೀಚಿಂಗ್ ಆಗಿರ್ಬೋದು, ಯಾವ ಥರ ನಿಮ್ಮ ಪ್ರಾಕ್ಟೀಸ್ ಇರಬೇಕು ಅನ್ನೋದು ಸೊ ಎಲ್ಲ ಗೊತ್ತಾಗಿರುತ್ತೆ. ಸೊ ಹಂಗಾಗಿ ಏನೊಂದು ಪ್ರೆಸೆಂಟ್ ಇದೆ ಅಲ್ಲ, ಸೊ ಅದನ್ನು ಒಂದು ಥರ್ಡ್ ಸೆಮ್ ಮುಗಿದಿದೆ. ಸೊ ರಿಸಲ್ಟ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಸದ್ಯಕ್ಕೆ ಇನ್ನೂ ಇವ್ಯಾಲ್ಯೂಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಇನ್ನೂ ಡಿಲೇ ಆಗುತ್ತೆ. ಡೇಟ್ ಅಂತೂ ಇನ್ನೂ ಫಿಕ್ಸ್ ಮಾಡಿಲ್ಲ ವಿದ್ಯಾರ್ಥಿಗಳು. ಒಂದು ಈ ವೀಕೆ ಅಂತ ಹೇಳ್ತಿದ್ದಾರೆ. ಈ ವೀಕಿಲ್ಲ ಒಂದು ನೆಕ್ಸ್ಟ್ ವೀಕಲ್ಲಿ ಕೂಡ ನಿಮ್ಮದು ಒಂದು ರಿಸಲ್ಟನ್ನು ಆದಷ್ಟು ಜಲ್ದಿನೇ ಪ್ರೊವೈಡ್ ಮಾಡ್ತಾರೆ. ಏಕೆಂದರೆ ಒಂದು ಫಿಫ್ತ್ ಸೆಮ್ ರಿಸಲ್ಟ್ ಏನಿದೆ ಅಲ್ಲ, ಫಿಫ್ತ್ ಸೆಮ್ ರಿಸಲ್ಟು ಕಂಪ್ಲೀಟ್ ಆಗಿರೋದು ಬಂದು ಜನವರಿ 13 ಕಂಪ್ಲೀಟ್ ಆಗಿದೆ. ಸೊ ಆ ಥರ ಯೋಚನೆ ಮಾಡಿದಾಗ ಅರೌಂಡು ಫೆಬ್ರವರಿ 17ಗೆಲ್ಲ ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡಿದ್ದಾರೆ. ಸೊ ಹಂಗಾಗಿ ಬರೀ ಒಂದು 17 ಡೇಸಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಈ ಥರ ನೀವು ಅನಲೈಸ್ ಮಾಡಿದಾಗ ನಿಮ್ಗೊಂದು 17-20 ಡೇಸ್ ಒಳಗಡೆ ನಿಮ್ಮ ರಿಸಲ್ಟನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಅಷ್ಟು ಜಲ್ದಿ ಕೊಡುತ್ತೆ. ನಮ್ಮ VTO ಮಾತ್ರ ರಿಸಲ್ಟಲ್ಲಿ ತುಂಬ ಹೆವಿ ಸ್ಪೀಡಾಗಿ ಕೊಡುತ್ತೆ. ಯಾಕೆಂದರೆ ಒಂದು ಇದಕ್ಕಿಂತ ಒಂದು ಎಕ್ಸಾಂಪಲ್ ಕೂಡ ಇದೆ. ಯಾರು ನಮ್ಮ ಸೀನಿಯರ್ಸ್, ಸೂಪರ್ ಸೀನಿಯರ್ಸ್ ಆಗಿರುವಂಥ ಒಂದು 7th ಸೆಮ್ ಅವ್ರದ್ದು 7th ಸೆಮ್ ಅಂದರೆ ಈಗಿನಲ್ಲ, ಅದಕ್ಕಿಂತ ಸೂಪರ್ ಸೀನಿಯರ್ಸ್ ಇರುವಂಥವ್ರದ್ದು ಅವ್ರದ್ದು ಅರೌಂಡ್ ಎಕ್ಸಾಮ್ ಮುಗಿಸಿ 1 ಅವರ್ಗೆಲ್ಲ ರಿಸಲ್ಟ್ ಬಂದಿದೆ. ಓಕೆನಾ. ಸೊ ಆ ಒಂದು ಇಂಟೆನ್ಷನ್ ಹೇಳ್ತಿದ್ದೀನಿ. VTO ತುಂಬ ಸ್ಪೀಡಾಗಿ ಒಂದು ರಿಸಲ್ಟನ್ನು ಪ್ರೊವೈಡ್ ಮಾಡುತ್ತೆ. ಅದ್ರ ಬಗ್ಗೆ ಚಿಂತೆ ತಿಳ್ಕೊಬೇಡಿ. ಸೊ ಸಬ್ಜೆಕ್ಟ್ಸ್ ಏನಿದೆಲ್ಲ ಈಗಿಂದು, ಸೊ ಅದನ್ನು ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ಬೋದು, ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗೆಯೇ ನೀವು ಆದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಎಲ್ಲ ಸಬ್ಜೆಕ್ಟ್ ಆಯಿತು. ಫೋರ್ತ್ ಸೆಮ್ ಯಾರ್ಯಾರಿದೆಲ್ಲ ವಿದ್ಯಾರ್ಥಿಗಳು, ಸೊ ಎಲ್ಲರೂ ನೀವು ಯೂಟ್ಯೂಬಲ್ಲಿ ಸೋರ್ಸನ್ನು ಹುಡುಕ್ಬೋದು. ಯಾಕಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಸಪ್ರೇಟ್ ಇರ್ತವೆ. ಸೊ ಹಂಗಾಗಿ ನಿಮಗೆ ಬೇಕಾಗಿರೋಂಥ ಮಾಹಿತಿ ಹಾಗೆ ಒಂದು ಫೋರ್ತ್ ಸೆಮ್ಗೆ ಏನೇನು ಬೇಕಾದ ಸೊ ಎಲ್ಲನೂ ಪ್ರೊವೈಡ್ ಮಾಡ್ತೀನಿ ನಾನು. ಸೊ ಒಂದು ಸಬ್ಜೆಕ್ಟ್ಸ್ ಯಾವ ಥರ ಇರ್ತವೆ ಎಲ್ಲನೂ ಪ್ರೊವೈಡ್ ಮಾಡ್ತೀನಿ. ಸೊ ಹಂಗಾಗಿ ಜಾಸ್ತಿ ಹೊತ್ತು ಒಂದು ಫೋರ್ತ್ ಸೆಮ್ಗೆ ಕೊಟ್ಟರೆ ಇದು ನಾನೆಲ್ಲ ಹೇಳ್ತಿರೋದು. ಸೊ VTO ಕೂಡ ಹೇಳ್ತಿದ್ದಾರೆ. ಸೊ ನನ್ನ ಸಜೆಷನ್ ಕೂಡ ಫೋರ್ತ್ ಸೆಮ್ಗೆ ಸ್ಟಾರ್ಟ್ ಮಾಡಿ, ಚೆನ್ನಾಗಿರುತ್ತೆ. ಸೊ ಅದ್ರ ಜೊತೆಲಿ ವಿದ್ಯಾರ್ಥಿ ಥರ್ಡ್ ಸೆಮ್ ರಿಸಲ್ಟ್ ಏನಿದೆ ಅಲ್ಲ, ಇದು ಅರೌಂಡ್ ಹೇಳಿದೆ ಒಂದು ಈ ವೀಕ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು ಅಂತ ಹೇಳಿದ್ದೀನಿ. ಸೊ ಹಂಗಾಗಿ ಇನ್ನೂ ಸ್ವಲ್ಪ ಡಿಲೇ ಆಗ್ತಾರೆ ವಿದ್ಯಾರ್ಥಿಗಳು. ಯಾಕಂದರೆ ಇನ್ನೂ ಇವ್ಯಾಲ್ಯೂಷನ್ ನಡೀತಾ ಇದೆ. ಸೊ ಅದರ ಸಂಬಂಧ ಇನ್ನೂ ಸ್ವಲ್ಪ ನಾವು ವೆಯ್ಟ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳು. ಸೊ ಹಂಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಒಂದು ಸಮಾಧಾನದಿಂದ ಒಂದು ಫೋರ್ತ್ ಸೆಮ್ ಏನಿದೆ ಅಲ್ಲ, ಅದು ಸಬ್ಜೆಕ್ಟ್ ಬಗ್ಗೆ ಥಿಂಕ್ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದನ್ನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದು ಏನು ರಿಸಲ್ಟ್ ಇದೆಲ್ಲ ಸ್ವಲ್ಪ ಬಿಟ್ಬಿಡಿ, ಅದು ಬರೋದೇನಿದ್ರು ಬಂದೇ ಬರುತ್ತೆ. ಸೊ ಹಂಗಾಗಿ ಹಾಗೆ ನಾವು ಸ್ಟಾರ್ಟ್ ಮಾಡೋಣ ವಿದ್ಯಾರ್ಥಿ. ಒಂದು ಫೋರ್ತ್ ಸೆಮ್ಮಿಂದವ್ರು ಸಬ್ಜೆಕ್ಟ್ಸ್ ಏನೇನು ಇರ್ತವೆ ಅಂತಂದು. ಸೊ ನಾನು ಒಂದು ವೀಡಿಯೋ ನೋಡ್ತಿದ್ದೀನಿ ವಿದ್ಯಾರ್ಥಿಗಳ ಒಂದು ಸಬ್ಜೆಕ್ಟ್ಸ್ ಬಗ್ಗೆ ಅನಲೈಸ್ ಮಾಡ್ತಾ ಇದ್ದೀನಿ. ಸೊ ಅನಲೈಸ್ ಮಾಡಿದ ತಕ್ಷಣ ನಿಮಗೆ ಒಂದು ಸಬ್ಜೆಕ್ಟ್ಸ್ ಯಾವ ಥರ ಇರ್ತವೆ ಫೋರ್ತ್ ಸೆಮ್ಮಿಂದ ಎಲ್ಲ ನಾನು ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ವಿದ್ಯಾರ್ಥಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸ್ಟೇ ಅಪ್ಡೇಟ್ ಆಗಿರ್ತೀನಿ. ಥ್ಯಾಂಕ್ ಯು.